ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕಾಂಗ್ರೆಸ್ನ ನಾಯಕರ ರಿವರ್ಸ್ ಆಪರೇಷನ್ ತಂತ್ರಗಾರಿಕೆನ ಇದು. ಈಗಾಗಲೇ ನೋಡ್ತಾ ಇದ್ವಿ, ಕಾಂಗ್ರೆಸ್ನ ನಾಯಕರಿಗೂ ಪ್ರಭಾವಿ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರಿವರ್ಸ್ ಆಪರೇಷನ್ಗೆ ರೆಡಿ ಆಗುತ್ತಾ ಕಾಂಗ್ರೆಸ್? ಡಿಕೆಶಿ ಗಾಳ ಹಾಕಿದ ಆ ಪ್ರಭಾವಿ ನಾಯಕ ಯಾರು? ಕಾಂಗ್ರೆಸ್ಗೆ ಬರಲು ರೆಡಿಯಾಗಿದ್ದ ಆ ಲೀಡರ್ ಆದ್ರೂ ಯಾರು? ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ದೊಡ್ಡ ದೊಡ್ಡ ಹುಲಿಗಳೇ ನಮ್ಮ ಪಕ್ಷಕ್ಕೆ ಬರೋಕೆ ರೆಡಿಯಾಗಿದ್ದಾರೆ ಅಂತ ಡಿಕೆ ಶಿವಕುಮಾರ್ ದೊಡ್ಡ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇನ್ನು ರಿವರ್ಸ್ ಆಪರೇಷನ್ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹುಲಿಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಬರೋಕೆ ರೆಡಿಯಾಗಿದ್ದಾರೆ. ರಿವರ್ಸ್ ಆಪರೇಷನ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ. ಇದು ಕಾಂಗ್ರೆಸ್ಗೆ ಬರೋದಕ್ಕೆ ದೊಡ್ಡ ಹುಲಿಗಳೇ ರೆಡಿ ಇದ್ರು. ಆದರೆ ಸದ್ಯಕ್ಕೆ ಆಪರೇಷನ್ ಬೇಡ ಅಂತ ಮಾಡಿದ್ದೇವೆ. ಬೇರೆ ಕ್ಷೇತ್ರದಲ್ಲೂ ಕೂಡ ನಮ್ಮ ಲಿಸ್ಟ್ ದೊಡ್ಡದೇ ಇತ್ತು. ಆದರೆ ನಮ್ಮವರೇ ಬೇಡ ಅಂದಿದ್ದಕ್ಕೆ ಸುಮ್ಮನಾದಿ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಇತ್ತು ಕೆಲವೆಲ್ಲ ಇಲ್ಲ ಅಂತ ಹೇಳಲ್ಲ. ನಮ್ಮ ಪಾರ್ಟಿಲಿ ಒಪ್ಪಿಲ್ಲ. ನಾನು ಸಿದ್ಧ ಇದ್ದೆ. ನಮ್ಮ ಪಕ್ಷದಲ್ಲಿ ಇನ್ನ ಕೆಲವು ನಾನು ಇಂಡಿವಿಜುವಲ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ನಮ್ಮ ಪಾರ್ಟಿಲಿ ಒಪ್ಪಿಲ್ಲ. ಮುಖ್ಯಮಂತ್ರಿ ಅಲ್ಲ, ಇನ್ನ ಬೇರೆಯವರೆಲ್ಲ ಇದ್ರು. ಎಲ್ಲ ಒಳ್ಳೆ ಹುಲಿಗಳೇ ಇದ್ರು ನಮ್ಮ ಹತ್ರ. ಇನ್ನ ಇತ್ತು ಕೆಲವೆಲ್ಲ ಇಲ್ಲ ಅಂತ ಹೇಳಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ವಿಧಾನಸಭೆ ಎಲೆಕ್ಷನ್ ಅಲ್ಲೂ ನಾವು ನೋಡಿದ್ವಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರು. ಆದ್ರೆ ಈಗ ಲೋಕಸಭೆ ಎಲೆಕ್ಷನ್ ನಿಟ್ಟಿನಲ್ಲಿ ರಿವರ್ಸ್ ಆಪರೇಷನ್ ಮತ್ತೆ ಈಗ ಕಾಂಗ್ರೆಸ್ ಸಜ್ಜಾಗಿದೆ. ಯಾಕಂದ್ರೆ ದೊಡ್ಡ ಹುಲಿಗಳೇ ಇದೆ ಅಂತ ಸ್ವತಃ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತದ್ದು. ಇದು ಯಾವ ನಿಟ್ಟಿನಲ್ಲಿ ಅಂತ? ನಿಕೇಶ್, ಚುನಾವಣೆ ಬಂದಾಗ ಸಾಕಷ್ಟು ಈ ರೀತಿಯ ಚರ್ಚೆಗಳು ಆಗುತ್ತೆ. ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ನಾಯಕರು ಬರೋದು ನಡೀತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ನೀಡಿದಂತ ಹೇಳಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬೇರೆ ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿಯ ಪ್ರಮುಖ ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಅವರ ಹೇಳಿಕೆ. ಆ ನಾಯಕರು ಯಾರು ಅನ್ನೋ ಹೆಸರನ್ನ ಹೇಳಲಿಲ್ಲ. ಆದ್ರೆ ಆ ನಾಯಕರನ್ನ ನನ್ನ ಸಂಪರ್ಕದಲ್ಲಿದ್ರು. ಆದ್ರೆ ಸದ್ಯಕ್ಕೆ ಬೇಡ, ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಬೇಡ ಅನ್ನೋ ಚರ್ಚೆ ಪಕ್ಷದ ಒಳಗಡೆ ಆಯ್ತು. ಹೀಗಾಗಿನೇ ಸದ್ಯಕ್ಕೆ ಆ ವಿಚಾರವನ್ನು ಕೈ ಬಿಟ್ಟಿದ್ದೇನೆ ಅಂದ್ರು. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಡಿಕೆ ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಬೇರೆ ಪಕ್ಷದ ಹಲವು ಮುಖಂಡರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಆ ಮುಖಾಂತರ ಪಕ್ಷದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಎಲ್ಲಾ ರೀತಿಯ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆದ್ರು. ಅದರಿಂದ ಪಕ್ಷಕ್ಕೆ ಸಾಕಷ್ಟು ಬಲಿಷ್ಠವಾಯಿತು. 135 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಿವರ್ಸ್ ಆಪರೇಷನ್ ಮಾಡ್ತಾ ಇದ್ರೆ ಕೆಲವು ಕ್ಷೇತ್ರ ಮಟ್ಟದಲ್ಲಿ ಕೆಲವಷ್ಟು ನಾಯಕರು ಬರ್ತಾರೆ, ಸೇರ್ಪಡೆ ಆಗ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಅವಕಾಶ ಹಿನ್ನೆಲೆಯಲ್ಲಿ ಸೇರ್ಪಡೆ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸತೀಶ್ ಮಾಹಿತಿಗೆ.